ಹಲೋ ಗೆಳೆಯರೇ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈಗ ನೀವು ಯಾರೆಲ್ಲ ಈ ಸಲ ಫಸ್ಟ್ ಅನಾಟಮಿ, ಫಿಸಿಯಾಲಜಿ, ಸೋಷಿಯಾಲಜಿ, ಸೈಕಾಲಜಿ ಯಾರೆಲ್ಲ ಮೊದಲನೇ ಸಲ ಬರಿತಾ ಇದ್ದೀರೋ ಅವರಿಗೆ ಪ್ಯಾಟರ್ನ್ ಯಾವ ಥರ ಇರುತ್ತೆ ಅಂತ ಗೊತ್ತಿರಲ್ಲ. ನಾನು ಇದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡ್ರಿ. ನೀವು ಅನಾಟಮಿ ಸೆಕ್ಷನ್ ಎ ಅಂತ ಇರುತ್ತೆ. ನೀವು ಟೋಟಲ 3 ತಾಸು ಬರೀತೀರಿ. ಅನಾಟಮಿ ಆ್ಯಂಡ್ ಫಿಸಿಯಾಲಜಿ ಎರಡು ಕಂಬೈನ್ ಮಾಡಿ ಬರೀತೀರಿ, 3 ತಾಸು ಬರೀತೀರಿ. ಅದು 1.5 ತಾಸು ಆ ಎಕ್ಸಾಮ್ ಬರೀತೀರಿ, ಇನ್ನು 1.5 ತಾಸು ಅನಾಟಮಿ ಬರೀತೀರಿ, 1.5 ತಾಸು ಫಿಸಿಯಾಲಜಿ ಬರೀತೀರಿ. ಅನಾಟಮಿ ಟೋಟಲ್ ಎಷ್ಟು ಮಾರ್ಕ್ಸ್ ಇರುತ್ತೆ ಅಂದ್ರೆ 30, ಇಲ್ಲಿ ಕೊಟ್ಟರೆ ನೋಡಿ, ಇಲ್ಲಿ 37 ಮಾರ್ಕ್ಸ್ ಇರುತ್ತೆ. 10 ಮಾರ್ಕ್ಸಿಂದ ಯಾವುದಂದ್ರೆ ಒಂದು ಕ್ವಶನ್ ಇರುತ್ತೆ. ಇನ್ ಶಾರ್ಟ್ ಎಸ್ 3 ಇರುತ್ತೆ, 15 ಮಾರ್ಕ್ಸು. ಇನ್ ಶಾರ್ಟ್ ಆನ್ಸರ್ 6 ಮಾರ್ಕ್ಸ್ ಇರುತ್ತೆ, 3 ಕ್ವಶನ್ ಇರುತ್ತೆ. ಇನ್ MCQ 6 ಇರುತ್ತೆ, 6 ಮಾರ್ಕ್ಸ್ಗೆ 6 ಕ್ವಶನ್ ಇರುತ್ತೆ. ಇನ್ನು ನೆಕ್ಸ್ಟ್ ಫಿಸಿಯಾಲಜಿ ನೋಡೋಣ. ಫಿಸಿಯಾಲಜಿಯಲ್ಲಿ ನೋಡ್ಬೋದು 38 ಮಾರ್ಕ್ಸ್ ಇರುತ್ತೆ. ಅದು 37 ಮಾರ್ಕ್ಸ್ ಇರುತ್ತೆ, ಇದು 38 ಮಾರ್ಕ್ಸ್ ಇರುತ್ತೆ. ಇದು ಒಂದು MCQ ಎಕ್ಸ್ಟ್ರಾ ಇರುತ್ತೆ. ಇಲ್ಲಿ ನೋಡಿರ್ಬೋದು, ಇಲ್ಲಿ 7 MCQ ಇರುತ್ತೆ, ಅದರಲ್ಲಿ 6 MCQ ಇರುತ್ತೆ. ಆಲ್ಮೋಸ್ಟ್ ಆಲ್ ಫಿಸಿಯಾಲಜಿನೇ ಬರೆಯೋಕ್ಕಾಗಲ್ಲ ಒಂದಿಷ್ಟು ಮಂದಿಗೆ. ಅನಾಟಮಿಯನ್ನು ಸ್ಟ್ರಕ್ಚರ್ ಆಗಿರ್ಬೋದು, ಅವ್ರದ್ದು ಟೈಪ್ಸು, ಲೊಕೇಶನ್, ಅದು ಇದು ಬರೋದು ನೀವು ಪೇಜ್ ತುಂಬಿಸ್ಬೋದು. ಇದರಲ್ಲಿ ಪೇಜ್ ತುಂಬಿಸೋಕ್ಕಾಗಲ್ಲ ಕೆಲವೊಬ್ಬರಿಗೆ. ಇದ್ರಾಗ ಯಾವ ಥರ ಪೇಜ್ ತುಂಬಿಸ್ಬೋದು ಅಂದರೆ ಡೈಗ್ರಾಮ್ ಹಾಕ್ಬೇಕು. ನೀವು ಡೈಗ್ರಾಮ್ ಹಾಕಬೇಕು. ಇಂಟ್ರೊಡಕ್ಷನ್ ಫಸ್ಟಿಗೆ ಬರೀದೆ ಇಂಟ್ರೊಡಕ್ಷನ್, 10 ಮಾರ್ಕ್ಸಿಗೆ ಬರೀದೆ ಇಂಟ್ರೊಡಕ್ಷನ್. 5 ಮಾರ್ಕ್ಸಿಗೂ ನೀವು ಇಂಟ್ರೊಡಕ್ಷನ್ ಬರೆದ್ರೆ ಏನು ತಪ್ಪಿಲ್ಲ. 5 ಮಾರ್ಕ್ಸಿಗೂ ಬರೆಯಬೇಕು. 10 ಮಾರ್ಕ್ಸಿಗೆ ಅಂದ್ರೆ ಕಂಪಲ್ಸರಿ ಬರೆಯಬೇಕು ಇಂಟ್ರೊಡಕ್ಷನ್ ಆಗೋಣ ಡೆಫಿನಿಷನ್ ಬರೀರಿ. ಡೆಫಿನಿಷನ್ ಆಗೋಣ ಅದರ ಡೈಗ್ರಾಮ್ ಬರೀರಿ. ಡೈಗ್ರಾಮ್ ಆದ್ಮೇಲೆ ಫಂಕ್ಷನ್ಸ್ ಅಂತ ಲಿಸ್ಟ್ ಮಾಡಿ, ಸ್ಕಿಮ್ಯಾಟಿಕ್ ರೀಪ್ರೆಸೆಂಟೇಷನ್ ಕೊಡ್ಬೇಕ್ರಿ. ಅವ್ರಿಗೆ ನೋಡೋದಕ್ಕೆ ಚೆನ್ನಾಗಿ ಅನಿಸ್ಬೇಕು. ಯೂನಿವರ್ಸಿಟಿಗೆ ಯಾರು ನಿಮ್ಮದು ಪೇಪರ್ ಇವ್ಯಾಲ್ಯೂಯೇಟ್ ಮಾಡ್ತಾರಲ್ಲ ಅವ್ರಿಗೆ ಚೆನ್ನಾಗಿ ಅನಿಸ್ಬೇಕು ನಿಮ್ಮ ಪೇಪರ್. ಅದಕ್ಕೆ ಸ್ಕಿಮ್ಯಾಟಿಕ್ ಯೂಸ್ ಮಾಡಿರಿ. ಅದಾದ್ಮೇಲೆ ಇಂದ ಎಕ್ಸ್ಪ್ಲನೇಷನ್ ಕೊಡ್ರಿ ಅದನ್ನು. ನೆಕ್ಸ್ಟ್ ಇಷ್ಟೆಲ್ಲ ಬರೆದ್ರೆ ಇಂದ ಲಾಸ್ಟಿಗೆ ಕನ್ಕ್ಲೂಷನ್ ಬರೀಬೇಕು. 10 ಮಾರ್ಕ್ಸಿಗೆ ಕನ್ಕ್ಲೂಷನ್ ಬರೆದ್ರೆ ಸಾಕು. ಇಷ್ಟಾದರೆ 6 ಮಾರ್ಕ್ಸ್ ಆಗುತ್ತೆ. ಇದು 6 ಪೇಜ್ ತುಂಬುತ್ತೆ. ನಿಮಗೆ ಏನಿಲ್ಲ ಅಂದರೂ 6 ಅಂತ 7 ಮಾರ್ಕ್ಸ್ ಸಿಗ್ಬೋದು. 7 ಅಂದ್ರೆ ಸಿಗೋಲ್ಲ, 6 ಮಾರ್ಕ್ಸ್ ಅಂದರೆ ಸಿಕ್ಕೇ ಸಿಗುತ್ತೆ. ನೆಕ್ಸ್ಟ್ 5 ಮಾರ್ಕ್ಸಿಂದು 3 ಕ್ವಶನ್ ಇರುತ್ತೆ. ಇನ್ನು 2 ಮಾರ್ಕ್ಸಿಂದು 3 ಕ್ವಶನ್ ಇರುತ್ತೆ, 6 ಮಾರ್ಕ್ಸ್ ಆಯಿತು. MCQ 7 ಇಷ್ಟಿರುತ್ತೆ. ಇವು ಟೋಟಲ್ ಇವೆರಡು ಕೂಡಿಸಿ ನೀವು ಎಷ್ಟು ತೊಗೊಂಡ್ರೆ ಪಾಸ್ ಅಂದ್ರೆ ಇವೆರಡು ತೊಗೊಂಡು 38 ಮ್ಯಾಗ ಬಿದ್ದರೆ ನೀವು ಪಾಸ್ ರೀ. 38 ಮ್ಯಾಗ ಬೀಳಬೇಕು ಅಂದಾಗ ನೀವು ಪಾಸ್, ಇಲ್ಲಾಂದ್ರೆ ಫೇಲ್ ಮಾಡ್ತಾರೆ ಇವರು. ಇನ್ನು 2 ಮಾರ್ಕ್ಸ್ ಇಲ್ಲ 1 ಮಾರ್ಕ್ಸ್ ಹೋದ್ರು ಅವರು ಹೆಂಗಾರ ಮಾಡಿ ಪಾಸ್ ಮಾಡ್ತಾರೆ, ಅದಕ್ಕೇನಿಲ್ಲ. ಪಾಸ್ ಆಗ್ತೀರ, ಏನು ಭಾಳ ಟಫ್ ಏನಿರಲ್ಲ, ಈಸಿ ಇರುತ್ತೆ ಕ್ವಶನು. ನೀವು ಮೇನ್ ಡೈಗ್ರಾಮ್ ಪ್ರಾಕ್ಟೀಸ್ ಮಾಡ್ಬೇಕು. ಅನಾಟಮಿ ಫಿಸಿಯಾಲಜಿ ಡೈಗ್ರಾಮೇ ಮೇನು, ಅದನ್ನೇ ನಿಮಗೆ ಕೈ ಹಿಡಿಯುತ್ತೆ ಲಾಸ್ಟಿಗೆ. ಅವ್ರನ್ನ ಭಾಳ ಫೋಕಸ್ ಮಾಡಿರಿ. ಡೈಗ್ರಾಮ್ ಯಾರೆಲ್ಲ ಒಬ್ಬೊಬ್ರು ಡೈಗ್ರಾಮ್ ತೆಗಿಯಕ್ಕೆ ಬರಲ್ಲ ಅವರೆಲ್ಲ ಈಗಿಂದ ಪ್ರಾಕ್ಟೀಸ್ ಮಾಡಿದರೆ ಇಂಪ್ರೂವ್ ಆಗುತ್ತೆ ಡೈಗ್ರಾಮ್. ನೆಕ್ಸ್ಟ್ ಸೋಷಿಯಾಲಜಿ ಸೆಕ್ಷನ್ ಎ. ಫಸ್ಟಿಗೆ ಸೋಷಿಯಾಲಜಿ ನಿಮಗೆ 15 ನಿಮಿಷ ಬರೆಯೋಕೆ ಕೊಡ್ತಾರೆ. ಅದರಲ್ಲಿ 10 ಮಾರ್ಕ್ಸಿಂದ ಒಂದಿರುತ್ತೆ, 3 ಮಾರ್ಕ್ಸಿಂದು ಇದು 5 ಮಾರ್ಕ್ಸಿಂದ 3 ಇರುತ್ತೆ, 2 ಮಾರ್ಕ್ಸಿಂದ 3 ಇರುತ್ತೆ. ಇನ್ನು 1 ಮಾರ್ಕ್ಸಿಂದು 6 ಕ್ವಶನ್ ಇರುತ್ತೆ. ಸೈಕಾಲಜಿನು ಸೆಕ್ಷನ್ ಬಿ, ಇದು 38 ಮಾರ್ಕ್ಸ್ ಇದೆ. ಇದಕ್ಕೆ 7 MCQ ಇರುತ್ತೆ, ನೋಡ್ಬೋದು. ಈ ಥರ ಇರುತ್ತೆ, ಬರೀರಿ. ಇನ್ನು ನೆಕ್ಸ್ಟ್ ನಿಮ್ಗೆ ಬ್ಲೂ ಪ್ರಿಂಟ್ ಯಾವ ಥರ ಇರುತ್ತೆ ಅದನ್ನು ಹೇಳ್ಬೇಕಲ್ಲ. ಹೇಳ್ಬೋದು ಅನಾಟಮಿ ಒಳಗೆ, ಅಪ್ಲೈಡ್ ಅನಾಟಮಿ ಒಳಗೆ 10 ಮಾರ್ಕ್ಸಿಂದ ಯಾವ ಕೇಳ್ತಾರೆ. 10 ಮಾರ್ಕ್ಸಿಂದ ಯೂನಿಟ್ 4 ಆ್ಯಂಡ್ 7 ಇವೆರಡು ಭಾಳ ಇಂಪಾರ್ಟೆಂಟು. ಆದರೆ 10 ಮಾರ್ಕ್ಸಿಗೆ ಕೇಳ್ತಾರೆ, ಇಲ್ಲಾಂದ್ರೆ 5 ಮಾರ್ಕ್ಸಿಗೆ ಕೇಳ್ತಾರೆ. ಟೋಟಲ್ ಈ ಎರಡು ಚಾಪ್ಟರ್ ಭಾಳ ಇಂಪಾರ್ಟೆಂಟ್ ಅನಾಟಮಿಯಲ್ಲಿ. 5 ಮಾರ್ಕ್ಸಿಗೆ ಕೇಳಿಲ್ಲ ಅಂದ್ರೆ 10 ಮಾರ್ಕ್ಸಿಗೆ ಕೇಳ್ತಾರೆ. 10 ಮಾರ್ಕ್ಸಿಗೆ ಕೇಳಿಲ್ಲ ಅಂದ್ರೆ 5 ಮಾರ್ಕ್ಸಿಗೆ ಕೇಳ್ತಾರೆ. ಈ ಎರಡು ಚಾಪ್ಟರ್ ಒಂದಂದ್ರೆ ಕಂಪಲ್ಸರಿ ಕೇಳ್ತಾರೆ. ಇನ್ನು 5 ಮಾರ್ಕ್ಸಿಗೆ ಯಾವಾಗ ಕೇಳ್ತಾರೆ ನೋಡ್ಬೋದು ಅಂದ್ರೆ ಇಲ್ಲಿ ನೋಡ್ಬೋದು ನೀವು. ಇಲ್ಲಿ
ನೀವು ಸ್ಕ್ರೀನ್ಶಾಟ್ ಹೊಡ್ಕೊಂಡು ಹಿಂದಾಡೆ ಓದ್ಕೋಬೋದು, ಬೇಕಾದ್ರೆ ಹಂಗೆ ನಡೀತೆ. ಸ್ಕ್ರೀನ್ಶಾಟ್ ಹೊಡೀರಿ, ಪಾಸ್ ಮಾಡಿ. ಈಗ 5 ಮಾರ್ಕ್ಸಿಂದ ಯಾವೆಲ್ಲ ಅಂದರೆ ರೆಸ್ಪಿರೇಟರಿ ಸಿಸ್ಟಮ್ ಕೇಳ್ಬೋದು, ಡೈಜೆಸ್ಟಿವ್ ಸಿಸ್ಟಮ್ ಕೇಳ್ಬೋದು, ರೀನಲ್ ಸಿಸ್ಟಮ್, ನರ್ವಸ್ ಸಿಸ್ಟಮ್, ರೆಸ್ಪಿರೇಟರಿ ಸಿಸ್ಟಮ್. ಆಲ್ಮೋಸ್ಟ್ ಆಲ್ ನರ್ವಸ್ ಸಿಸ್ಟಮ್, ಡೈಜೆಸ್ಟಿವ್ ಸಿಸ್ಟಮ್, ರೆಸ್ಪಿರೇಟರಿ ಸಿಸ್ಟಮ್ ಇವು ಮೂರು ಭಾಳ ಇಂಪಾರ್ಟೆಂಟ್. ಇವು 3 ಚಾಪ್ಟರು ಓದ್ಕೊರಿ. ಸರ್ಕ್ಯುಲೇಟರಿ ಸಿಸ್ಟಮು ಓದ್ಕೊರಿ, ಇನ್ನು ಸ್ಕೆಲಿಟಲ್ ಸಿಸ್ಟಮ್ ಓದ್ಕೊರಿ, ಇವು ಕೇಳ್ತಾರೆ. ಇನ್ನು 2 ಮಾರ್ಕ್ಸಿಂದ ನೋಡ್ಬೋದು, ಎಂಡೋಕ್ರೈನ್ ಸಿಸ್ಟಮ್ ಇದೆ, ಸೆನ್ಸರಿ ಸಿಸ್ಟಮ್, ಸೆನ್ಸರಿ ಆರ್ಗನ್ಸ್, ರಿನಲ್ ಸಿಸ್ಟಮ್, ನರ್ವಸ್ ಸಿಸ್ಟಮ್, 1ನೇ ಯೂನಿಟ್. ಇವು 2 ಮಾರ್ಕ್ಸಿಂದು ಕೇಳ್ತಾರೆ. ಇವು ಓದ್ಕೊರಿ. 1 ಮಾರ್ಕ್ಸಿನಾದ್ರು ನೀವು ಕವರ್ ಮಾಡ್ಕೋಬೋದು. ಇನ್ನು ಫಿಸಿಯಾಲಜಿ ನೋಡ್ಬೋದು. ಅಂದರೆ ಫಿಸಿಯಾಲಜಿ ಬ್ಲೂ ಪ್ರಿಂಟ್ ಇಲ್ಲಿದೆ ನೋಡಿ. ಇದ್ರಾಗ ಇಂಪಾರ್ಟೆಂಟ್ ಚಾಪ್ಟರ್ ಯಾವುದಂದ್ರೆ 10 ಮಾರ್ಕ್ಸಿಂದು. 10 ಮಾರ್ಕ್ಸಿಂದ ನೀವು ನೋಡ್ಬೇಕಂದ್ರೆ ಡೈಜೆಸ್ಟಿವ್ ಸಿಸ್ಟಮ್ ಅಂತ ಕೇಳ್ತಾರೆ, ಇಲ್ಲ ಅಂದ್ರೆ ನರ್ವಸ್ ಸಿಸ್ಟಮ್ ಕೇಳ್ತಾರೆ. ನರ್ವಸ್ ಸಿಸ್ಟಮ್ ಈ 2 ಸಿಸ್ಟಮ್ಗಳಿಗೆ 10 ಮಾರ್ಕ್ಸಿಂದ ಕೇಳ್ತಾರೆ. 10 ಮಾರ್ಕ್ಸಿಂದ ಇಲ್ಲಾಂದ್ರೆ 5 ಮಾರ್ಕ್ಸಿಂದ ಕಂಪಲ್ಸರಿ ಕೇಳ್ತಾರೆ. ಈ 2 ಮೇನ್ ಓದ್ರಿ. ನೀವು 10 ಮಾರ್ಕ್ಸಿಗೆ ಹತ್ತೆ ಓದು, ಇಲ್ಲ 5 ಮಾರ್ಕ್ಸಿಗೆ ಹತ್ತು ಓದೇಬೇಕು. ಇವು 2 ಚಾಪ್ಟರ್ ಬಿಡಂಗಿಲ್ಲ. ಇವು 2 ಚಾಪ್ಟರ್ ಕಂಪಲ್ಸರಿ ಓದ್ರಿ. ಇನ್ನೆಷ್ಟು ಯಾವ್ದು ಓದ್ಬೋದು ಇದ್ರಾಗ ಬ್ಲಡ್ ಓದ್ಬೇಕು. ಬ್ಲಡ್ಡು ಒಂದೊಂದ್ಸಲ 5 ಮಾರ್ಕ್ಸಿಗೆ ಕೇಳ್ತಾರೆ. ಬ್ಲಡ್ಡು ಓದ್ರಿ. ಇನ್ನು ಸರ್ಕ್ಯುಲರ್ ಸಿಸ್ಟಮ್ ಓದಬೇಕು. ರೆಸ್ಪಿರೇಟರಿ ಸಿಸ್ಟಮ್ ಅಂದ್ರೆ 5 ಮಾರ್ಕ್ಸಿಗೆ ಕೇಳ್ತಾರೆ, ಓದಬೇಕು. ರೀನರ್ ಸಿಸ್ಟಮ್ ಓದ್ರಿ. ಇನ್ನು ಮಸ್ಕ್ಯುಲೋಸ್ಕೆಲಿಟಲ್ ಸಿಸ್ಟಮ್ ಮತ್ತು ಸೆನ್ಸರ್ ಆರ್ಗನ್ ಇವು ಚಾಪ್ಟರ್ ಓದ್ಬೋದು. ಇವು ಇಂಪಾರ್ಟೆಂಟ್ ಚಾಪ್ಟರ್, ಈಗ ಕೇಳೋ ಚಾನ್ಸಸ್ ಇರ್ತದೆ. ಫಿಸಿಯಾಲಜಿ ಕೇಳ್ತಾರೆ, ಫಂಕ್ಷನ್ಸ್ ಕೇಳ್ತಾರೆ, ಪ್ಯಾಥೋಫಿಸಿಯಾಲಜಿ ಇದ್ರೊಳಗೆ ಕೇಳೋದಿಲ್ಲ. ಇದ್ರೊಳಗೆ ಫಂಕ್ಷನ್ ಕೇಳಿದ್ರೆ ಡೈಗ್ರಾಮ್ ಅಂದ್ರೆ ನೀವು ಕಂಪಲ್ಸರಿ ಇಳಿಸಬೇಕು. ಡೈಗ್ರಾಮ್ ಇಳಿಸಿದ್ರೆ ಮಾರ್ಕ್ಸ್ ಇರುತ್ತೆ. ನೀವು ಬರೀ ಫಿಸಿಯಾಲಜಿ ಫಂಕ್ಷನ್ ಬರೆದ್ರೆ ಪೇಜ್ ತುಂಬುವುದಿಲ್ಲ, ಪೇಜು ನೋಡ್ತಾರೆ. ನೀವು 10 ಮಾರ್ಕ್ಸಿಗೆ 6 ಪೇಜ್ ಕಂಪಲ್ಸರಿ ಬರೆಯಬೇಕಾಗುತ್ತೆ. ಅದಕ್ಕೆ ಡೈಗ್ರಾಮು ಹಾಕಿ, ಇಂಟ್ರೊಡಕ್ಷನ್ ಕೊಡ್ರಿ, ಡೆಫಿನಿಷನ್ ಬರೀರಿ, ಟೈಪ್ಸ್ ಬರೀರಿ, ಸ್ಕಿಮ್ಯಾಟಿಕ್ ಹಾಕ್ರಿ, ಮತ್ತು ಫಂಕ್ಷನ್ ಲಿಸ್ಟ್ ಮಾಡಿರಿ, ಅವ್ಕರ್ ಎಕ್ಸ್ಪ್ಲೈನ್ ಮಾಡಿರಿ. ಹಾಗೆ ಇಷ್ಟು ಮಾಡಿದರೆ 6 ಪೇಜ್ ತುಂಬುತ್ತೆ. ಕಂಪಲ್ಸರಿ ನಿಮಗೆ 10 ಮಾರ್ಕ್ಸ್ ಒಳಗೆ 7 ಮಾರ್ಕ್ಸ್ ಇಲ್ಲ 6 ಮಾರ್ಕ್ಸ್, ಭಾಳ ಅಂದ್ರೆ 5ರಿಂದ 6 ಮಾರ್ಕ್ಸ್ ಅಷ್ಟೇ ಕೊಡ್ತಾರೆ. 7 ರೇರ್ ಕೊಡೋದು. ಯಾರು ಚೆನ್ನಾಗಿ ಬರೆದಿತ್ತೆ ಅವ್ರಿಗೆ ಕೊಡ್ತಾರೆ. 2 ಸಲ ಇವಾಲ್ಯೂಷನ್ ಆಗುತ್ತೆ, ಕೊಡ್ತಾರೆ, ಹಂಗೇನಿಲ್ಲ. ನೆಕ್ಸ್ಟ್ 2 ಮಾರ್ಕ್ಸಿಗೆ ನೋಡ್ಬೇಕಂದ್ರೆ ಎಂಡೋಕ್ರೈನ್ ಸಿಸ್ಟಮ್ ಇದೆ, ಸೆನ್ಸರಿ ಆರ್ಗನ್ಸ್ ಇದೆ, ರೀನಲ್ ಸಿಸ್ಟಮ್, ದ ರೆಸ್ಪಿರೇಟರಿ ಸಿಸ್ಟಮ್, ನರ್ವಸ್ ಸಿಸ್ಟಮ್ ಇವೆಲ್ಲ ಇದೆ. ಇವೆಲ್ಲ ಓದ್ಬೋದು. 1 ಮಾರ್ಕ್ಸಿಗೆ ನೀವು ಕವರ್ ಮಾಡ್ಕೊರಿ. 1 ಮಾರ್ಕ್ಸಿನಂಗೆ. ನೆಕ್ಸ್ಟ್ ಸೈಕಾಲಜಿ ಬ್ಲೂ ಪ್ರಿಂಟ್ ನೋಡ್ಬೋದು ನೀವು ಇಲ್ಲಿ. ಇದ್ರಾಗ ಯಾವುದು 10 ಮಾರ್ಕ್ಸಿಗೆ ಕೇಳ್ತಾರೆ ಅಂದ್ರೆ ಕಾಗ್ನೇಟಿವ್ ಪ್ರೊಸೆಸ್. ಇದು ಅಂದ್ರೆ ಕಂಪಲ್ಸರಿ ಕೇಳ್ತಾರೆ. ಇದು ಕಾಗ್ನೇಟಿವ್ ಪ್ರೊಸೆಸ್ 10 ಮಾರ್ಕ್ಸಿಗೆ 5-6 ಅದಾವ್ರಿ ಪ್ರೊಸೆಸ್. ಆ್ಯಟಿಟ್ಯೂಡ್, ಮೆಮೊರಿ, ಲರ್ನಿಂಗ್. ನಿಮಗೆ ಕ್ಲಾಸ್ ಚಲೋದ್ರೆ ಅಲ್ಲಿ ಹೇಳ್ತಾರೆ ಅವು ಮೆಮೊರಿ. ಇವು ಭಾಳ ಇಂಪಾರ್ಟೆಂಟ್ ಇರುತ್ತೆ ಈ ಕ್ರೋಗೆ. ಇವುದೆಲ್ಲ ಇನ್ ಡೀಟೇಲ್ ಆಗಿ ಓದ್ಬೇಕು ಈ ಕಾಗ್ನೇಟಿವ್ ಪ್ರೊಸೆಸ್ಸು. ಇನ್ನು ನೆಕ್ಸ್ಟ್ 5 ಮಾರ್ಕ್ಸಿಗೆ ನೋಡ್ಬೇಕಂದ್ರೆ ಡೆವಲಪ್ಮೆಂಟಲ್ ಸೈಕಾಲಜಿ ಇವೆಲ್ಲ ಇಲ್ಲಿ ನೋಡ್ರಿ. ಇಲ್ಲಿ ಡೆವಲಪ್ಮೆಂಟ್ ಸೈಕಾಲಜಿ, ಅಪ್ಲಿಕೇಶನ್ ಆಫ್ ಸೆಲ್ಫ್ ಸ್ಕಿಲ್ಸ್ ಇವು ಕೇಳ್ಬೋದು. ಮೆಂಟಲ್ ಹೆಲ್ತ್ ಆ್ಯಂಡ್ ಮೆಂಟಲ್ ಹೈಜೀನ್ ಇವೆಲ್ಲ ಕೇಳ್ತಾರೆ 5 ಮಾರ್ಕ್ಸಿಗೆ, ಓದ್ರಿ. ಇನ್ನು 2 ಮಾರ್ಕ್ಸಿಗೆ ನೋಡ್ಬೇಕಂದ್ರೆ ಪರ್ಸನಾಲಿಟಿ ಕೇಳ್ತಾರೆ, ಮೋಟಿವೇಶನ್ ಆ್ಯಂಡ್ ಎಮೋಷ್ನಲ್ ಪ್ರೊಸೆಸ್ ಕೇಳ್ತಾರೆ, ಸೆಲ್ಫ್ ಎಂಪ್ಲಾಯ್ಮೆಂಟ್ ಕೇಳ್ತಾರೆ. ಇವೆಲ್ಲ 2 ಮಾರ್ಕ್ಸಿಗೆ ಕೇಳೋದು. ನೆಕ್ಸ್ಟ್ ಸೋಷಿಯಾಲಜಿ ಬ್ಲೂ ಪ್ರಿಂಟ್ ನೋಡ್ಬೋದು ನೀವು. ಇದ್ರಾಗ 5 ಮಾರ್ಕ್ಸಿಂದ ಯಾವ್ದು ಕೇಳ್ತಾರೆ ಅಂದ್ರೆ ಇಲ್ಲಿ ನೋಡ್ಬೋದು. ಇಲ್ಲಿ ಸೋಷಿಯಲ್ ಆರ್ಗನೈಜೇಷನ್ ಆ್ಯಂಡ್ ಡಿಸ್ಆರ್ಗನೈಜೇಷನ್. ಇದ್ರಾಗ 10 ಮಾರ್ಕ್ಸಿಂದ ಕಂಪಲ್ಸರಿ ಚಾಪ್ಟರ್ ಅಂದ್ರೆ ಇದು ಕೇಳ್ತಾರೆ. ನೀವು ಓದ್ಬೋದು. ಚಾಪ್ಟರ್ ಭಾಳ ಇಲ್ಲ, ಇದ್ರೊಳಗೆ ಕಮ್ಮಿ ಚಾಪ್ಟರ್ ಇದೆ, ನೀವು ಆರಾಮ್ ಓದ್ಬೋದು. ಇನ್ನು 5 ಮಾರ್ಕ್ಸಿಂದ ಯಾವಾಗ ಕೇಳ್ತಾರೆ ಅಂದ್ರೆ ಸೋಷಿಯಲ್ ಸ್ಟ್ರಕ್ಚರ್ ಆ್ಯಂಡ್ ಸೋಷಿಯಲ್ ಸ್ಯಾಟಿಸ್ಫ್ಯಾಕ್ಷನ್ ಇದು ಕೇಳ್ತಾರೆ. ಇನ್ನು ವೆರಿ ಶಾರ್ಟ್ ಆನ್ಸರ್ ಅಂದರೆ ಯಾವುದಂದ್ರೆ 2 ಮಾರ್ಕ್ಸಿಂದು. ಇಲ್ಲಿ ಕಲ್ಚರ್ ಆ್ಯಂಡ್ ಫ್ಯಾಮಿಲಿ ಮ್ಯಾರೇಜ್ ಕೇಳ್ತಾರೆ. ನೀವು ಕಲ್ಚರ್ ಒಳಗೆ, ಇನ್ನು ಫ್ಯಾಮಿಲಿ ಮ್ಯಾರೇಜ್ ಒಳಗೆ ಏನು ಕೇಳ್ತಾರೆ, ಟೈಪ್ಸ್ ಆಫ್ ಫ್ಯಾಮಿಲಿ ಕೇಳ್ತಾರೆ, ಮತ್ತು ಆ್ಯಕ್ಟ್ಸ್ ಕೇಳ್ತಾರೆ, ಫ್ಯಾಮಿಲಿ ಆ್ಯಕ್ಟ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಬಟನ್ ಒತ್ತಿರಿ, ಲೈಕ್ ಮಾಡಿರಿ, ಆದಷ್ಟು ಶೇರ್ ಮಾಡಿರಿ. ಇದರ ಲಿಂಕ್ ನನ್ನ ಡಿಸ್ಕ್ರಿಪ್ಷನ್ನಲ್ಲಿ ಇರುತ್ತೆ. ಟೆಲಿಗ್ರಾಮ್ ಗ್ರೂಪ್ ಇದೆ, ಅದನ್ನು ಜಾಯ್ನ್ ಆಗಿರಿ. ಅದರಲ್ಲಿ ಲಿಂಕ್ನ ಶೇರ್ ಮಾಡಿರ್ತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.